ಜನವರಿ 2024ರಂದು ನಾನು CL7 ಬಿಲ್ಡಿಂಗ್ನ ಪೂರ್ತಿಯಾಗಿ ಕಟ್ಟಡ ಕಂಪ್ಲೀಟ್ ಮಾಡಿಬಿಟ್ಟು ಸಂಬಂಧಪಟ್ಟ ಇಲಾಖೆಗಳಿಂದ ಗ್ರಾಮ ಪಂಚಾಯಿತಿಯಿಂದ NOC ಆಗಿರ್ಬೋದು, ಮತ್ತು ಸ್ವತ್ತು ಆಗಿರ್ಬೋದು, ಮತ್ತು ಕಟ್ಟಡ ಕಂಪ್ಲೀಟ್ ಆಗಿರುವಂಥ ಸರ್ಟಿಫಿಕೇಟು, PWD ಇಂದ NOC, ರಸ್ತೆಗೆ ಸಂಬಂಧಪಟ್ಟಂಗೆ NOC, ಪ್ರತಿಯೊಂದು ದಾಖಲಾತಿಗಳೆಲ್ಲನೂ ಕಲೆಕ್ಟ್ ಮಾಡ್ಕೊಂಡು ಅಬಕಾರಿ ಇಲಾಖೆಗೆ ಅರ್ಜಿ ಕೊಡಕ್ಕೆ ಹೋದ್ರೆ 8 ತಿಂಗಳು ನಾನು ಅರ್ಜಿನ ತಗೊಳ್ಳಿಲ್ಲ. ಕಾರಣ ಇನ್ಸ್ಪೆಕ್ಟರ್ ಕೂಡ ತಗೊಳ್ಳಿಲ್ಲ, ಮತ್ತೆ DC ಅವರು ತಗೊಳ್ಳಿಲ್ಲ. ಕಾರಣ ನೀವು JDS ಕಾರ್ಯಕರ್ತರು ಇದನ್ನ ಹಂಗೆ ಹೋಲ್ಡ್ ಮಾಡೋ 8 ತಿಂಗಳು ಅರ್ಜಿನ ತಗೊಳ್ಳಿಲ್ಲ. ಅದಾದ್ಮೇಲೆ 26/8/2024ರಂದು ನಾನು ಆನ್ಲೈನಲ್ಲಿ ಅರ್ಜಿನ ಹಾಕ್ಬಿಟ್ಟು ನಂದು ಎಲ್ಲ ನಿಯಮಾನುಸಾರವಾಗಿದೆ, ಪಂಚಾಯತಿಯಿಂದ, PWD ಇಂದ ಮತ್ತೆ ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಂದ ನನಗೆ NOC ಇದೆ, ನಾನು ಲೈಸೆನ್ಸ್ನ ತಗೊಳ್ಳಿ ಅಂತ ಆನ್ಲೈನಲ್ಲಿ ಅರ್ಜಿ ಹಾಕ್ತೀನಿ ನಾನು 26/8/2024ರಂದು. ಅವಾಗ ಖುದ್ದು ಇನ್ಸ್ಪೆಕ್ಟ್ರು ನಮ್ಮ ಸ್ಪಾಟಿಗೆ ಬಂದ್ಬಿಟ್ಟು ಎಲ್ಲಾ ಸ್ಥಳ ಮಹಾಜರ್ ಮಾಡ್ಬಿಟ್ಟು ಇದು CL7 ಅನ್ನೋದು ಮಂಜೂರು ಮಾಡೋದಕ್ಕೆ ಸೂಕ್ತವಾದ ಸ್ಥಳ ಅಂತ ಶಿಫಾರಸು ಮಾಡ್ಬಿಟ್ಟು DC ಅವರಿಗೆ ಸೂಪರ್ಡೆಂಟ್ ಮುಖಾಂತರ ರಿಪೋರ್ಟ್ ಆಗ್ತಾರೆ. ಪಾಂಡವಪುರ ಡೆಪ್ಟಿ ಸೂಪರ್ಡೆಂಟ್ ಅವರು ಸ್ಪಾಟಿಗೆ ಬಂದ್ಬಿಟ್ಟು ಇದು ಎಲ್ಲ ಕರೆಕ್ಟ್ ಆಗಿದೆ, CL7 ಅನ್ನೋದು ಮಂಜೂರು ಮಾಡಬಹುದು ಅಂದ್ಬಿಟ್ಟು ಶಿಫಾರಸು ಮಾಡುತ್ತಾ DC ಆಫೀಸ್ಗೆ ರಿಪೋರ್ಟ್ ಆಗ್ತಾರೆ. ಆದ್ರೆ DC ಆಫೀಸಲ್ಲಿ ಬಂದು ನಾವು ಕೇಳಿದ್ರೆ ಇದ್ರ ನಿಮ್ದು ಸುತ್ತಮುತ್ತ ಕೃಷಿ ಭೂಮಿ ಐತೆ, ಇಲ್ಲೆಲ್ಲ ಜಾಸ್ತಿ ಜನಗಳು ಓಡಾಡ್ತಾರೆ, ಆ ಕಾರಣದಿಂದ ನಿಮ್ಗೆ ಕೊಡೋದಕ್ಕೆ ಬರಲ್ಲ ಅಂದ್ಬಿಟ್ಟು ರೆವಿನ್ಯೂ DC ಮತ್ತೆ ಎಕ್ಸೈಸ್ DC ಅವರು ನಮ್ಮ ಅರ್ಜಿನ ರಿಜೆಕ್ಟ್ ಮಾಡಿ ಎಂಡಾಸ್ಮೆಂಟ್ ಇಶ್ಯೂ ಮಾಡ್ತಾರೆ. ಕಾರಣ ಇಷ್ಟೇ. ಏನ್ ಕಾರಣ ಅಂತಂದ್ರೆ ಅಲ್ಲಿ ಆಲ್ರೆಡಿ ಸೋಮನಹಳ್ಳಿ ಒಂದು CL2 ಬಾರ್ ಇದೆ. ಆ ಬಾರ್ನ ಓನರ್ ಜೊತೆಗೆ DC ಅವರುಗಳು ಅವ್ರದ ಮಾತುಗಳನ್ನ ಕೇಳ್ಕೊಂಡು ನಮ್ದು ಕಾನೂನುಬದ್ಧವಾಗಿ ನಿಯಮಾನುಸಾರ ಅರ್ಜಿನ ರಿಜೆಕ್ಟ್ ಮಾಡ್ತಾರೆ. ಅದನ್ನ ನಾವು ಚಾಲೆಂಜ್ ಮಾಡ್ಕೊಂಡು ಹೈಕೋರ್ಟಿಗೆ ಹೋಗ್ತೀವಿ. ನಮ್ದೆಲ್ಲ ಕಾನೂನಾತ್ಮಕವಾಗಿದೆ, ಆದ್ರೂ ಕೂಡ DC ಅವರು, ರೆವಿನ್ಯೂ DC ಮತ್ತೆ ಎಕ್ಸೈಸ್ DC ಅವರು ನಮ್ಮ ಅರ್ಜಿನ ರಿಜೆಕ್ಟ್ ಮಾಡಿದ್ದಾರೆ. ಇನ್ಸ್ಪೆಕ್ಟರ್ ಮತ್ತೆ ಡೆಪ್ಟಿ ಸೂಪರ್ಡೆಂಟ್ ಶಿಫಾರಸು ಮಾಡಿದ್ರು ಸಹ ಇವ್ರು ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೈಕೋರ್ಟ್ಗೆ ಚಾಲೆಂಜ್ ಮಾಡ್ತೀನಿ. ಅವಾಗ ಹೈಕೋರ್ಟ್ ನಲ್ಲಿ ಜನವರಿ 10/1/2025ರಂದು ಆದೇಶ ಹೊರಡಿಸುತ್ತೆ. ಇದು ಕಾನೂನುಬದ್ಧವಾಗಿರೋದ್ರಿಂದ ನಿಯಮಾನುಸಾರ 4 ವಾರಗಳಲ್ಲಿ ಇದನ್ನ ಅಪ್ಲಿಕೇಶನ್ ಕನ್ಸಿಡರ್ ಮಾಡ್ಕೊಳ್ಳಿ, ಅಕಾರ್ಡೆನ್ಸ್ ವಿತ್ ಲಾ ಅಂತ ಮೆನ್ಷನ್ ಮಾಡಿ ಬರುತ್ತೆ. ಅದನ್ನ ನಾನು ಹೈಕೋರ್ಟ್ ಆದೇಶ ಕಾಪಿನ ತಗೊಂಡ್ ಬಂದು DC ಆಫೀಸಿಗೆ ಕೊಡ್ತೀನಿ. DC ಆಫೀಸಿಗೆ ಕೊಟ್ಟಾಗ ಇವರು ಮತ್ತೆ ಏನ್ ಹೇಳ್ತಾರೆ ಅಂತಂದ್ರೆ, ನೀನು ಹೈಕೋರ್ಟ್ ನಲ್ಲಿ ಗ್ರಾಂಟ್ ದ CL7 ಲೈಸೆನ್ಸ್ ಅಂತ ಬರ್ಸ್ಕೊಂಡ್ ಬಾ, ಇವರು ಅಕಾರ್ಡೆನ್ಸ್ ವಿತ್ ಲಾ ಅಂತ ಹೇಳಿದ್ದಾರೆ. ಸರ್, ನಿಯಮಾನುಸಾರ ಮಾಡಿ ಅಂತ ಹೈಕೋರ್ಟ್ ಆದೇಶ ಮಾಡಿದೆ. ಹೈಕೋರ್ಟ್ ಯಾರಿಗೂ ಕೂಡ CL7 ನ ಕೊಡಿ ಅಂತ ಹೇಳೋದಿಲ್ಲ, ನಿಯಮಾನುಸಾರ ನೀವು ಇದನ್ನ ಪರಿಶೀಲನೆ ಮಾಡಿ ಕೊಡಿ ಅಂತ ಹೇಳಿದೆ. ನಮ್ದು ಕಾನೂನುಬದ್ಧವಾಗಿರೋದ್ರಿಂದ ಕೊಡಿ ಅಂತ ಕೇಳ್ತೀನಿ. ಅವಾಗ ಇಲ್ಲಿ DC ಆಫೀಸಲ್ಲಿ ಅಪ್ಲಿಕೇಶನ್ ಕೊಟ್ಟು ಯಾವುದು 1 ಜನವರಿ 25ರಂದು ಅರ್ಜಿ ಕೊಟ್ಟು, ಮತ್ತೆ KR ಪೇಟೆ ಇನ್ಸ್ಪೆಕ್ಟರ್ಗೂ ಕೂಡ 22/1/2025 ಅರ್ಜಿ ಕೊಟ್ಟು ಮತ್ತೆ ಆನ್ಲೈನಲ್ಲಿ ಅರ್ಜಿ ಹಾಕ್ತೀನಿ ನಾನು ಹೈಕೋರ್ಟ್ ಇಂದ ಆದೇಶ ಮಾಡಿಸ್ಕೊಂಡು ಬಂದ ಮೇಲೆ. ಅವಾಗ ಖುದ್ದು ಇನ್ಸ್ಪೆಕ್ಟರ್ ಸ್ಪಾಟಿಗೆ ಬಂದು ಸ್ಥಳ ಮಹಾಜರು ಮಾಡ್ಬಿಟ್ಟು ಈ ಬಾರಿ ಇನ್ಸ್ಪೆಕ್ಟರ್ ಬದಲಾಗಿರ್ತಾರೆ. ಈ 1 ವರ್ಷ ತಿರುಗಾಟದಲ್ಲಿ ಹಳೆ ಇದ್ದಂತ ಇನ್ಸ್ಪೆಕ್ಟರ್ ಮತ್ತೆ ಡೆಪ್ಟಿ ಸೂಪರ್ಡೆಂಟ್ ಇಬ್ಬರನ್ನು ವರ್ಗಾವಣೆಯಾಗಿ ಈ ಸ್ಥಳಕ್ಕೆ ಬೇರೆ ಇನ್ಸ್ಪೆಕ್ಟರ್ ಮತ್ತೆ ಡೆಪ್ಟಿ ಸೂಪರ್ಡೆಂಟ್ ಪಾಂಡವಪುರದವರು ಬಂದಿರ್ತಾರೆ. ಈ ಇನ್ಸ್ಪೆಕ್ಟರ್ ಖುದ್ದು ಸ್ಥಳಕ್ಕೆ ನಾನು ಅರ್ಜಿ 22ನೇ ತಾರೀಕು ಕೊಟ್ಮೇಲೆ ಜನವರಿ 28ನೇ ತಾರೀಕು ನಮ್ ಖುದ್ದು ಸ್ಪಾಟಿಗೆ ಬಂದ್ಬಿಟ್ಟು ಸ್ಥಳ ಮಹಾಜರು ಮಾಡ್ಬಿಟ್ಟು ಸುತ್ತಮುತ್ತ ಎಲ್ಲಾ ಸಾರ್ವಜನಿಕರಿಗೆ ಎಲ್ಲಾರ್ಗು ತಿಳಿಸಿ ಎಲ್ಲಾ ಸಾರ್ವಜನಿಕರ ಸಮ್ಮುಖದಲ್ಲಿ ಸ್ಥಳ ಮಹಾಜರು ಮಾಡ್ಬಿಟ್ಟು ಇದು CL7 ಅನ್ನೋದು ಮಂಜೂರು ಮಾಡೋದಕ್ಕೆ ಯೋಗ್ಯವಾದ ಸ್ಥಳ, ಇದಕ್ಕೆ CL7 ಮಂಜೂರು ಮಾಡಬಹುದು ಅಂತ ಶಿಫಾರಸು ಮಾಡಿ ರಿಪೋರ್ಟ್ ಆಗ್ತಾರೆ DC ಅವರಿಗೆ ಪಾಂಡವಪುರ ಡೆಪ್ಟಿ ಸೂಪರ್ಡೆಂಟ್ ಮುಖಾಂತರ. ಮತ್ತೆ ಪಾಂಡವಪುರ ಡೆಪ್ಟಿ ಸೂಪರ್ಡೆಂಟ್ ಕೂಡ ಸ್ಪಾಟಿಗೆ ಬಂದು 30/1/2025ರಂದು ಸ್ಪಾಟಿಗೆ ಬಂದು ನೋಡಿ ಇದು CL7 ಸನ್ನದು ಮಂಜೂರು ಮಾಡೋದಕ್ಕೆ ಇದು ಸೂಕ್ತವಾದ ಸ್ಥಳ, ಯೋಗ್ಯವಾಗಿದೆ ಮತ್ತು ಎಲ್ಲಾ ದಾಖಲಾತಿಗಳು ಕಾನೂನು ಕ್ರಮಬದ್ಧವಾಗಿದೆ ಅಂತ ಕ್ಲಿಯರ್ ಆಗಿ ರಿಪೋರ್ಟ್ ಮಾಡಿ DC ಆಫೀಸ್ಗೆ ಕಳಿಸ್ತಾರೆ. ಆದ್ರೆ DC ಇಲಾಖೆಯಿಂದ ನನಗೆ ಇದುವರೆಗೂ ಹೈಕೋರ್ಟ್ 4 ವಾರಗಳಲ್ಲಿ ನಿಯಮಾನುಸಾರ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ರು ಕೂಡ ಇದುವರೆಗೂ ಕೂಡ ಇಲ್ಲಿ ಯಾವುದೇ ರೀತಿಯಂತ ಆಕ್ಷನ್ ತಗೊಂಡಿಲ್ಲ. ಇಲ್ಲಿ ಬಂದು ಕೇಳಿದಕ್ಕೆ ಇಲ್ಲ ಕಣಪ್ಪ, ನಿಮ್ದನ್ನ ರಿಪೋರ್ಟ್ನ ನಾವು ಎಲ್ಲ ರೆಡಿ ಮಾಡಿ ಕಮಿಷನರ್ ಆಫೀಸಿಗೆ ಕಳ್ಸಿದೀವಿ ಅಂತ ಹೇಳಿದ್ರು. ಕಮಿಷನರ್ ಆಫೀಸಲ್ಲಿ ಹೋಗಿ ಕೇಳಿದಕ್ಕೆ ಎಕ್ಸೈಸ್ ಕಮಿಷನರು ಇಲ್ಲ, ನಿಮ್ಮ ಅರ್ಜಿನ ವಾಪಸ್ಸು ರಿಟರ್ನ್ ಮಾಡಿದೀವಿ. ಸರ್, ಏನಕ್ಕೆ ರಿಟರ್ನ್ ಮಾಡಿದ್ದೀರಾ ಅಂತ ಕೇಳಿದ್ರೆ ಕಾರಣ ಪ್ರಾಪರ್ ಆಗಿ ಎಕ್ಸೈಸ್ DC ಮತ್ತೆ ರೆವಿನ್ಯೂ DC ಅವರು ರೆಕಮೆಂಡ್ ಮಾಡಿಲ್ಲ, ಅವ್ರ ಹತ್ರ ಪ್ರಾಪರ್ ಆಗಿ ರೆಕಮೆಂಡ್ ಮಾಡಿಸ್ಕೊಂಡ್ ಬನ್ನಿ. ಸರ್, ಇದು ಹೈಕೋರ್ಟ್ ಇಂದ ಆರ್ಡರ್ ಮಾಡಿಸ್ಕೊಂಡ್ ಬಂದಿದೀವಿ, ಮತ್ತೆ 4 ವಾರದಲ್ಲಿ ಇದನ್ನ ಪರಿಗಣನೆ ಮಾಡಬೇಕು ಅಂತ ಹೇಳಿದೆ. ಜನವರಿ 10ಕ್ಕೆ ಕನ್ಸಿಡರ್ ಮಾಡ್ಕೊಂಡ್ರೆ ಫೆಬ್ರವರಿ 10ಕ್ಕೆ 4 ವಾರ ಮುಗೀತು. ಇವಾಗ ಆಲ್ರೆಡಿ ಮಾರ್ಚ್ ತಿಂಗಳು ಬಂದಿದೆ, ಇನ್ನೂ ಕೂಡ ನೀವು ಯಾವುದೇ ರೀತಿಯಂತ ಏನು ಇದು ಮಾಡಿಲ್ಲ. ಮತ್ತೆ ಇನ್ಸ್ಪೆಕ್ಟ್ರು, ಡೆಪ್ಟಿ ಸೂಪರ್ಡೆಂಟು ಎಲ್ಲರೂ ಕೂಡ ಇದಕ್ಕೆ ಯೋಗ್ಯವಾದ ಸ್ಥಳ ಶಿಫಾರಸು ಮಾಡಿರ್ಬೇಕಾದ್ರೆ ನೀವು ಮತ್ತೆ ಇದನ್ನ ಅರ್ಜಿನ ರಿಟರ್ನ್ ಮಾಡ್ತಿದ್ರಲ್ಲ, ಏನಕ್ಕೆ ಅಂದ್ರೆ ನೀವು ಹೋಗಿ ಮಂಡ್ಯ DC ಆಫೀಸಲ್ಲಿ ಕೇಳಿ ಅಂತ ಹೇಳಿದ್ರು. ಇಲ್ಲಿ ಬಂದು ಕೇಳಿದ್ರೆ
ಇದಿದೆ ಪ್ರಾಪರ್ ಆಗಿ ರೆಕಮೆಂಡ್. ಇವ್ರಿಗೆ ಕೊಡ್ತಾ ಇರೋ ಕಾರಣ ಏನು ಅಂತ ಹೇಳಿದ್ರೆ, ನಿಮ್ದು ಸುತ್ತಮುತ್ತ ಕೃಷಿ ಭೂಮಿ ಇದೆ, ಕೃಷಿ ಭೂಮಿಗಳಲ್ಲಿ ಕೃಷಿ ಚಟುವಟಿಕೆಗಳು ನಡೀತವೆ ಸರ್. ನಾವು ಎಲ್ಲಾರ್ದು ಈಗ ಒಂದು ರೆಸ್ಟೋರೆಂಟ್ ಬಿಲ್ಡಿಂಗ್ ನ ಊರಿಂದ ಹೊರ ಭಾಗದಲ್ಲಿ ಮಾಡೋದು ಸೂಕ್ತತೆ ಅನ್ನೋದು ಇವ್ರು ಹೇಳೋ ಪ್ರಕಾರ ಜನವಸತಿ ಪ್ರದೇಶ ಊರ್ ಒಳಗಡೆ ಮಾಡಬೇಕು. ಊರ್ ಒಳಗಡೆ ಸೋಮನಹಳ್ಳಿ ಗ್ರಾಮದ ಮಧ್ಯದಲ್ಲಿ ಆಲ್ರೆಡಿ CL2 ನಡೀತಾ ಇದೆ. ಅದಕ್ಕೆ ಸಾರ್ವಜನಿಕರಿಗೆ ತೀವ್ರ ವಿರೋಧ ಇದೆ. ಅದಕ್ಕೆ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ನಾವು ಇಲ್ಲಿ ಶಿಫಾರಸು ಕಮಿಷನ್ ಸ್ಟೇ ಕೊಡ್ತಾರೆ. ಅದಕ್ಕೆ ನಿರಂತರವಾಗಿ ಹೋರಾಟ ಮಾಡಿದ್ರೆ ಪಂಚಾಯತ್ ಭಾಗದಲ್ಲ. ಮತ್ತೆ ಸರ್ ನಮ್ಮಲ್ಲಿ ಇವಾಗ ಇವ್ರು ಕೊಡ್ತಾ ಇರೋ ಕಾರಣ ಏನು ಅಂತಂದ್ರೆ ಸಾರ್ವಜನಿಕರದು ವಿರೋಧ ಇದೆ, ಮತ್ತೆ ಇಲ್ಲಿ ಸುತ್ತಮುತ್ತ ಕೃಷಿ ಭೂಮಿ ಇದೆ. ಬಟ್ ಆದ್ರೆ ಯಾವುದೇ ರೀತಿಯಾದಂತ ಕೃಷಿ ಭೂಮಿಗಳಲ್ಲಿ ಮಾಡಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ ಸರ್? ಮತ್ತೆ ನಮ್ದು ಅದು ಕೃಷಿ ಭೂಮಿ ಅಲ್ಲ, ಅದನ್ನ ರೆವಿನ್ಯೂ ಡಿ ಸೇರ್ ಹತ್ರ ಲ್ಯಾಂಡ್ ನ ಕನ್ವರ್ಷನ್ ಕೂಡ ಮಾಡಿಸಿದೀವಿ. ಮತ್ತೆ ರೋಡಿಂದ 40 ಮೀಟರ್ ಬಿಟ್ಟು ಕಾನೂನುಬದ್ಧವಾಗಿ ಇವರೇ ರಿಪೋರ್ಟ್ ಕೂಡ ಹಾಕ್ತಾರೆ, ಇದೆಲ್ಲ ಕಾನೂನುಬದ್ಧವಾಗಿ ನಿಯಮಾನುಸಾರವಾಗಿದೆ. ಆದ್ರೆ ಹೈಕೋರ್ಟ್ ಆದೇಶ ಆಗಿ 4 ವಾರದೊಳಗೆ ಸೂಕ್ತ ಕ್ರಮ ಕೈಗೊಂಡು ಲೈಸೆನ್ಸ್. ಸರ್ ಇದನ್ನ ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇರೋದು ನಾನು JDS ಕಾರ್ಯಕರ್ತ. ಇವರು ಇವನ್ ಯಾರ ಹತ್ರ ನಾವ್ ಯಾವ್ದೇ ಅಧಿಕಾರಿಗಳ ಹತ್ರ ಯಾರ ಹತ್ರನೇ ಹೋಗಿ ನಾವು ಅರ್ಜಿ ಕೊಡೋದಕ್ಕೆ ಕೇಳಿದ್ರೆ ನೀವು JDS ಅವರು ಅಲ್ಲಿರುವಂತ CL2 ಕಾಂಗ್ರೆಸ್ ಮುಖಂಡ ಇವ್ರನ್ನೆಲ್ಲಾನು ನಡೆಸ್ತಿದ್ದಾರೆ ಸರ್. ಇದು ನಾನು 4,60,000 ರೂಪಾಯಿನ ಸರ್ಕಾರಕ್ಕೆ ಫೀಸ್ ಕಟ್ಟಿದ್ದೀನಿ. ಎಲ್ಲಾ ದಾಖಲಾತಿಗಳಿದೆ. ಇದು ಆಲ್ಮೋಸ್ಟ್ ಇದನ್ನ ಕಟ್ಟಿ 8 ತಿಂಗಳಾಗಿದೆ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ನಾನು 70 ಲಕ್ಷ ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದ್ದೀನಿ. ಅದಕ್ಕೆ ಪೂರಕವಾಗಿ ನಾನು ಪ್ರತಿಯೊಂದು ನಾನು ಬಿಲ್ಡಿಂಗ್ ಏನ್ ಕನ್ಸ್ಟ್ರಕ್ಷನ್ ಮಾಡೋದು ಕರ್ನಾಟಕ ಬ್ಯಾಂಕ್ ನಲ್ಲಿ ಸಾಲ ಮಾಡಿ ಲೋನ್ ಮಾಡಿ ಕಟ್ಟಿದ್ದೀನಿ. ಅದಕ್ಕೆ ಇವಾಗ ಲಾಸ್ಟ್ 1 ವರ್ಷದಿಂದ ನಮ್ಮ ಕೈಲಿ ಲೋನ್ ಕಟ್ಟಕ್ಕಾಗದೆ ಬಿಟ್ಟು ನೋಟಿಸ್ಗಳು ಬರ್ತಾ ಇದೆ ಮನೆಗೆ. ನಾವು ಇದನ್ನೇ ನಂಬ್ಕೊಂಡು ಇಲ್ಲ ಬಿಸ್ನೆಸ್ ಶುರು ಮಾಡ್ತೀವಿ. ಏನಕ್ಕೆ ಅಂದ್ರೆ ಕಾನೂನಾತ್ಮಕವಾಗಿ ಮಾಡ್ತಾ ಇರೋದ್ರಿಂದ ಬಿಸ್ನೆಸ್ ಶುರು ಮಾಡ್ತೀವಿ. ಶುರು ಮಾಡಿದ್ಮೇಲೆ ನಾವು EMIಗಳನ್ನ ಪೇ ಮಾಡೋದನ್ನ ಲೆಕ್ಕಾಚಾರ ಇತ್ತು. ಆದ್ರೆ ಇವರು ನಮ್ಗೆ 8 ತಿಂಗಳಿಂದ ಸತತವಾಗಿ DCA ಕಚೇರಿನ ಅಲಿಸ್ತಿದ್ದಾರೆ ಹೊರತು ನಮ್ಗೆ ಲೈಸೆನ್ಸ್ ನ ಇಶ್ಯೂ ಮಾಡ್ತಾ ಇಲ್ಲ ಸರ್. ನಮ್ಮ ಪರಿಸ್ಥಿತಿ ಪೂರ್ತಿ ಬೀದಿಗೆ ಬರೋ ಪರಿಸ್ಥಿತಿ ಬಂದಿದೆ. ನಾವು ಕಂಪ್ಲೀಟ್ ಆಗಿ ರೈತಾಪಿ ವರ್ಗ, ನಮ್ಮ ತಂದೆಯವರು ರೈತರು. ನಾವು ಇದನ್ನ ಲೈಸೆನ್ಸ್ ನ ಇಶ್ಯೂ ಅಪ್ಲೈ ಮಾಡಿರೋದು ನಮ್ಮ ತಂದೆಯವರ ಹೆಸರಲ್ಲಿ. ನಮ್ಗೆ ರೈತರು ಮತ್ತೆ JDS ಕಾರ್ಯಕರ್ತರು ಅನ್ನೋ ಕಾರಣದಕ್ಕೆ ಯಾವುದೇ ಅಧಿಕಾರಿಗಳ ಹತ್ರ ಹೋಗಿ ಕೇಳಿದ್ರು ನೀವು JDS ಕಾರ್ಯಕರ್ತರು. ನಾವು ನಿಯಮಾನುಸಾರ ಪ್ರತಿಯೊಂದು ಎಲ್ಲಾನು ಇದ್ ಮಾಡಿದ್ರೆ ಎಲ್ಲಾ ಸೂಕ್ತ ದಾಖಲಾತಿಗಳಿದೆ. ಇನ್ಸ್ಪೆಕ್ಟರ್ ರೆಕಮೆಂಡ್ ಮಾಡ್ತಾರೆ. ಇದು ಆಲ್ರೆಡಿ 8 ತಿಂಗಳಿಂದ ಇದೇ ಸತತ ನಡೀತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.